ಹಲೋ ಡಿಯರ್ ಡಿ ಸಿ ಟಿ ಆಸ್ಪಿರೆಂಟ್ಸ್. ತುಂಬಾ ಜನ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ನೀವೆಲ್ಲರೂ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂಡ್ ನಾವು ಕೂಡ ಸಜೆಷನ್ ಮಾಡಿದ್ವಿ. ನನ್ಗೆ ಏನ್ ಇನ್ಪುಟ್ ಬರ್ತಾ ಇರೋದು ತುಂಬಾ ಜನ ಸ್ಟೂಡೆಂಟ್ಸ್ ಇಂದ ಅಂತ ಅಂದ್ರೆ, ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿದೆ, ತುಂಬಾ ಕನ್ಫ್ಯೂಷನ್ಸ್ ಇದೆ, ಎಷ್ಟೊಂದ್ ಜನಕ್ಕೆ ಸೀಟ್ ಅಲಾಟ್ ಆಗಿಲ್ಲ, ಎಷ್ಟೊಂದ್ ಜನಕ್ಕೆ ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿಲ್ಲ, ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಕಾಲೇಜ್ ಕೂಡ ನಿಮ್ಗೆ ಅಲಾಟ್ ಆಗಿದೆ. ಮತ್ತೆ ನೀವ್ ಎಷ್ಟೊಂದ್ ಜನ ಕಾಲೇಜೇ ಆಪ್ಷನ್ ಅಲ್ಲಿ ಹಾಕಿಲ್ಲ, ಬಟ್ ಆ ಕಾಲೇಜ್ ಸಿಕ್ಕಿದೆ ಅಂತ ತುಂಬಾ ನಮ್ಗೆ ಕನ್ಫ್ಯೂಷನ್ಸ್ ಹೇಳ್ತಾ ಇದ್ರಿ. ಸೊ ಡೆಫಿನೆಟ್ಲಿ ದಟ್ ಈಸ್ ಟ್ರೂ. ಕೆ ಎ ಕಡೆಯಿಂದ ತುಂಬಾ ಟೆಕ್ನಿಕಲ್ ಗ್ಲಿಚ್ ಆಗಿದೆ. ಅದು ಯಾವ ತರ ಮೇಂಟೈನ್ ಮಾಡ್ತಾರೋ ವೆಬ್ಸೈಟ್ ನ ಅಥವಾ ಸಾಫ್ಟ್ವೇರ್ ನನಗೆ ಗೊತ್ತಿಲ್ಲ. ತುಂಬಾ ಪ್ರಾಬ್ಲಮ್ ಕೊಡ್ತಿದ್ದಾರೆ ಡಿ ಸಿ ಟಿ ಮಕ್ಕಳಿಗೆ ಅಂತಾನು. ಸೊ ದಟ್ ಈಸ್ ಫಾರ್ ಶೋರ್. ಸೊ ಫಸ್ಟ್ ಆಫ್ ಆಲ್ ನೀವು ಕೆ ಎ ವೆಬ್ಸೈಟ್ ಹೋದ್ರೆ ಈ ಅಡ್ಮಿಷನ್ ಅಂತ ಹೋಗ್ಬಿಟ್ಟು ಇಲ್ಲಿ ಡಿ ಸಿ ಟಿ 2026 ಹೋಗ್ಬಿಟ್ರೆ, ಸೊ ನಿಮ್ಗೆ ಏನ್ ಕಾಣುತ್ತೆ ಅಂತ ಅಂದ್ರೆ ಈ ತರ ನಿಮ್ಗೆ ಕಾಣುತ್ತೆ. ಸೊ ನೀವು ಇದರಲ್ಲಿ ಫಸ್ಟ್ ಲಿಂಕ್ ಏನಿದೆ, ಡಿ ಸಿ ಟಿ 2026 ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಫಸ್ಟ್ ಲಿಂಕ್ ಏನ್ ಕಾಣ್ತಾ ಇದೆ, ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಂತ ಹೇಳ್ತಾರೆ ಅಂದ್ರೆ, ನಿಮ್ಮ ಸಿ ಇ ಟಿ ನಂಬರು ಮತ್ತೆ ನಿಮ್ ಸಿ ಟಿ ನಂಬರ್ ಏನಿದೆ ಇದು ಎಲ್ಲಿರುತ್ತೆ ಅಂತಂದ್ರೆ, ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಮ ಆಪ್ಷನ್ ಎಂಟ್ರಿನಲ್ಲೇ ಡೌನ್ಲೋಡ್ ಮಾಡಿರ್ತಾರಲ್ಲ ಅದರಲ್ಲಿ ಇರುತ್ತೆ. ಒಂದು ಆಲ್ಫಾಬೆಟ್ ಇರುತ್ತೆ, ಇನ್ನು 4 ಡಿಜಿಟ್ ಇರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ಚೆಕ್ ರಿಸಲ್ಟ್ ಅಂತ ಕೊಟ್ರೆ, ಸೊ ನಿಮ್ಗೆ ರಿಸಲ್ಟ್ ಓಪನ್ ಆಗುತ್ತೆ. ಸೊ ದಟ್ ಈಸ್ ಒನ್. ಸೊ ಅಂಡ್ ನಿಮ್ಗೆ ಇನ್ನ ಕೆಳಗಡೆ ಬಂದ್ರೆ ಇನ್ನೊಂದು ಲಿಂಕ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ಬಿಟ್ಟಿದ್ದಾನೆ. ಸೊ ಇದು ತುಂಬಾ ಪ್ರಾಬ್ಲಮ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 3 ಆಪ್ಷನ್ ತೋರಿಸ್ತಾ ಇದೆ. ಸ್ಪೆಷಲ್ ಕ್ಯಾಟಗರಿ ಕಟ್ ಆಫ್ ಇದೆ, ರೆಸ್ಟ್ ಆಫ್ ಕರ್ನಾಟಕ ಕಟ್ ಆಫ್ ಇದೆ, ಕಲ್ಯಾಣ ಕರ್ನಾಟಕ ಕಟ್ ಆಫ್ ಇದೆ. ಸೊ ಮೂರು ಕಟ್ ಆಫ್ ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಫ್ಯೂಚರ್ ಅಂದ್ರೆ ನೆಕ್ಸ್ಟ್ ನೀವು ಇದು ಫೈನಲ್ ರಿಸಲ್ಟ್ ಅಲ್ಲ, ಓಕೆನಾ. ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ. ನಿಮ್ಗೆ ಫೈನಲ್ ರಿಸಲ್ಟ್ 9ನೇ ತಾರೀಕು ಬರುತ್ತೆ. 9ನೇ ತಾರೀಕುವರೆಗೂ ಅವ್ರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ, ಆಡ್ ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ ಎಲ್ಲ ಟೈಮ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ತುಂಬಾ ರಾಂಗ್ ಕಟ್ ಆಫ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಳ್ಳೆ ಕಾಲೇಜ್ಗೆಲ್ಲ ನೀವು 1000 ಗಟ್ಲೆ ಎಲ್ಲ ಕೊಟ್ಟಿದ್ದಾರೆ ಕಟ್ ಆಫ್. ಅದು ಹೆಂಗ್ ಯಾವ ತರ ಲೆಕ್ಕ ಹಾಕಿದ್ದಾರೆ, ಅದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಪ್ರಾಬಲಿ ಬೈ ಈವ್ನಿಂಗ್ ಇದೆಲ್ಲ ಸರಿ ಹೋಗ್ಬೋದು. ಒಂದು. ಸೊ ನೀವು ನಿಮ್ಮ ರಿಸಲ್ಟ್ ನ ಚೆಕ್ ಮಾಡೋದು ಹೇಗೆ ಅಂತ ಅಂದ್ರೆ, ಸಿ ಟಿ ನಂಬರು, ಡೇಟ್ ಆಫ್ ಬರ್ತ್, ಕ್ಯಾಪ್ಚಾ ಎಲ್ಲ ಎಂಟ್ರಿ ಮಾಡಿ ನೀವು ಚೆಕ್ ರಿಸಲ್ಟ್ ಅಂತ ಕೊಟ್ರೆ ನಿಮ್ಗೆ ಈ ತರ ಒಂದು ಓಪನ್ ಆಗುತ್ತೆ, ಓಕೆನಾ. ಸೊ ನಿಮ್ಗೆ ಈ ತರ ಒಂದು ರಿಸಲ್ಟ್, ನಿಮ್ಗೆ ಯಾರ್ಯಾರಿಗೆ ರಿಸಲ್ಟ್ ಬಂದಿದೆ ಅವ್ರಿಗೆ ಈ ತರ ಓಪನ್ ಆಗುತ್ತೆ. ಅಂದ್ರೆ ನಿಮ್ಗೆ ಕಂಗ್ರಾಚುಲೇಷನ್ ಇರುತ್ತೆ, ನಿಮ್ ಸಿ ಟಿ ನಂಬರ್ ಇರುತ್ತೆ, ನಿಮ್ ರಿಜಿನಲ್ ರ್ಯಾಂಕ್ ಇರುತ್ತೆ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರ್ತಾರೆ. ಸೊ ನೋಡಿ, ನಿಮ್ ಕಾಲೇಜ್ ಕೋಡ್ ಇಂದ ಹಿಡಿದು ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಓಕೆನಾ. ಸೊ ಅದು ಅಟಾನಮಸ್ ಮತ್ತೆ ಯಾವ ಕೋರ್ಸ್ ಅಲಾಟ್ ಆಗಿದೆ ಅಂತಾನು ಕೂಡ ಇಲ್ಲಿ ತೋರಿಸ್ತಾ ಇರ್ತಾರೆ. ಮತ್ತೆ ಅಲಾಟೆಡ್ ಕ್ಯಾಟಗರಿ ಜಿ ಎಂ ಅಂತ, ಸ್ವಲ್ಪ ಜನಕ್ಕೆ ಕ್ಯಾಟಗರಿ ಇದ್ರೂ ಕೂಡ ಜಿ ಎಂ ಅಂತ ಬರ್ತಾ ಇದೆ. ನೋ ವರಿ, ಇದಕ್ಕೆ ಮತ್ತೆ ಫೀಸ್ಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸಪೋಸ್ ಯಾರೋ ಒಬ್ರು ಎಸ್ ಸಿ ಇರ್ತಾರೆ, ಕ್ಯಾಟಗರಿ 1 ಇರ್ತಾರೆ, ಅವ್ರಿಗೆ ಜಿ ಎಂ ಅಲ್ಲಿ ಅಲಾಟ್ ಆಗಿರುತ್ತೆ, ಅಂಥವ್ರಿಗೂ ಕೂಡ ಏನು ಸಮಸ್ಯೆ ಇಲ್ಲ. ಇದು ಅಲಾಟ್ಮೆಂಟ್ ಆಕ್ಚುಲಿ ಪ್ರೊಸೀಜರ್ ಸಾಫ್ಟ್ವೇರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ ಜಿ ಎಂ ಸೀಟ್ ನ ಫಿಲ್ ಮಾಡುತ್ತೆ. ಜಿ ಎಂ ಸೀಟ್ ಫಿಲ್ ಆದ್ಮೇಲೆ ಅವರು ಕ್ಯಾಟಗರಿಗೆ ಅದು ಎಂಟ್ರಿ ಕೊಡುತ್ತೆ. ಹಂಗಾಗಿ ನಿಮ್ದು ರ್ಯಾಂಕಿಂಗ್ ಚೆನ್ನಾಗಿದ್ದು ಜಿ ಎಂ ಅಲ್ಲೇ ಸೀಟ್ ಸಿಗೋ ತರ ಇತ್ತು ಅಂತ ಅಂದ್ರೆ ನಿಮ್ಗೆ ಜಿ ಎಂ ಅಲ್ಲೇ ಕೊಟ್ಟಿರುತ್ತೆ. ಬಟ್ ಫೀಸು ನಿಮ್ಗೆ ಏನ್ ಕ್ಯಾಟಗರಿ ಕ್ಲೈಮ್ ಮಾಡಿರ್ತೀರ ಅದ್ರ ಮೇಲೆನೆ ಅಲಾಟ್ ಆಗಿರುತ್ತೆ. ನೋಡಿ, ಇಲ್ಲಿ ಅಲಾಟೆಡ್ ಸೀರಿಯಲ್ ನಂಬರ್ ಅಂತ ಇರುತ್ತೆ. ಅಂದ್ರೆ ನೀವ್ ಎಷ್ಟೊಂದು ಕಾಲೇಜ್ ಹಾಕಿದ್ರಲ್ಲ ಅದರಲ್ಲಿ 41 ಆಪ್ಷನ್ ಅಲ್ಲಿ ಯಾವ ಕಾಲೇಜ್ ಹಾಕಿದಿರಾ ಆ ಕಾಲೇಜ್ದು ತೋರಿಸುತ್ತೆ. ಇಂತ 41 ಆಪ್ಷನ್ ಅಲ್ಲಿ ಯಾವ್ದು ಹಾಕಿದ್ರೆ ಅದು ಸಿಕ್ಕಿದೆ ಅಂತ ತೋರಿಸುತ್ತೆ. ಅಂಡ್ ದೆನ್ ತುಂಬಾ ಜನಕ್ಕೆ ಏನ್ ಬಂದಿದೆ ಅಂತಂದ್ರೆ ಈ ತರ ಬಂದಿದೆ. ಓಕೆ, ಸೊ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಇದೆ. ಸೊ ಇದಕ್ಕೆ ರೀಸನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕೆ ಎನೇ ಹೊಣೆಗಾರಿಕೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಈ ಸ್ಟೂಡೆಂಟ್ ಗುರುಪ್ರಸಾದ್ ಅಂತ ಏನ್ ಸ್ಟೂಡೆಂಟ್ ಇದ್ದಾರೆ, ಇವ್ರದ್ದು ರ್ಯಾಂಕ್ 7 ಇದೆ. ರ್ಯಾಂಕ್ 7 ಇದ್ರೂ ಕೂಡ ಸೀಟ್ ಅಲಾಟ್ ಆಗಿಲ್ಲ. ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅದು ಯಾಕೆ ಅಂತ ಗೊತ್ತಿಲ್ಲ. ಇದು ಕಂಪ್ಲೀಟ್ಲಿ ಕೆ ಎ ಗ್ಲಿಚ್. ಇದು ಸರಿ ಹೋಗುತ್ತೆ ಬೈ ಈವ್ನಿಂಗ್ ನನಗೆ ಗೊತ್ತಿರೋ ಪ್ರಕಾರ. ಮತ್ತೆ ತುಂಬಾ ಜನ ಏನ್ ಮಿಸ್ಟೇಕ್ಸ್ ಮಾಡಿದ್ರಿ, ಈಗ ಏನೇನ್ ಮಿಸ್ಟೇಕ್ ಕರೆಕ್ಟ್ ಮಾಡ್ಕೋಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಕರೆಕ್ಟ್ ಆಗಿ ಅದನ್ನ ನೋಡಿ. ನೀವು ಸೀಟ್ ಅಲಾಟ್ ಆಗಿರ್ಲಿ ಅಲಾಟ್ ಆಗಿಲ್ದೇ ಇರ್ಲಿ, ನೀವು ಕಂಪ್ಲೀಟ್ ಆಗಿ ಒಂದ್ಸರಿ ಕೆಳಗಡೆ ನೋಟ್ ಕೊಟ್ಟಿದ್ದಾನೆ, ಆ ನೋಟ್ ನ ಒಂದ್ಸರಿ ನೀಟಾಗಿ ಓದಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಈ ನೋಟ್ ಅಲ್ಲಿರೋ ಅಷ್ಟೂ ಪಾಯಿಂಟ್ಗಳನ್ನ ಕರೆಕ್ಟ್ ಆಗಿ ಓದಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಕರೆಕ್ಟ್ ಆಗಿ ಕೇಳಿ ಫಸ್ಟ್ ಆಫ್ ಆಲ್. ಇದಾದ್ಮೇಲೆ ನಾನು ಫೈನಲ್ ಆಗಿ ನಿಮ್ಗೆ ಮತ್ತೆ ಆಪ್ಷನ್ ಎಂಟ್ರಿ ಯಾವ ತರ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ, ಓಕೆ. ಅರ್ಧಂಬರ್ಧ ನೋಡ್ಬಿಟ್ಟು ಏನು ಇದು ಮಾಡಕ್ ಹೋಗ್ಬೇಡಿ. ನೋಡಿ, ದಿಸ್ ಈಸ್ ಓನ್ಲಿ ಎನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್ ಅಂತ ಇದೆ. ಹಿಂಗಂದ್ರೆ
ಇದು ಪರ್ಮನೆಂಟ್ ಅಲ್ಲ, ಜಸ್ಟ್ ಒಂದು ರೆಫರೆನ್ಸ್ ಅಷ್ಟೇ, ಜಸ್ಟ್ ಒಂದು ರೆಫರೆನ್ಸ್ ಅಷ್ಟೇ. ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಅಂದ್ರೆ ಇದನ್ನ ಇಟ್ಕೊಂಡು ನನಗೆ ಕಾಲೇಜ್ ಸೀಟ್ ಅಲಾಟ್ ಆಗಿದೆ ಅಂತ ನೀವು ಕಾಲೇಜ್ಗೆ ಹೋಗಂಗಿಲ್ಲ. ಓಕೆನಾ? ಕಾಲೇಜಸ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ಸ್ ಅಗೇನ್ಸ್ಟ್ ದಿಸ್ ಮಾಕ್ ರಿಸಲ್ಟ್. ಮಾಕ್ ರಿಸಲ್ಟ್ ಮೇಲೆ ಯಾವ ಕಾಲೇಜ್ಗಳು ನೀವು ಅಡ್ಮಿಷನ್ ಕೂಡ ಮಾಡ್ಕೊಳ್ಳಲ್ಲ ಅವರು. ರ್ಯಾಂಕ್ ಅಸೈನ್ ಆನ್ ಆರ್ ಬಿಫೋರ್ ಇವತ್ತು 6/8/2026 ಹ್ಯಾಸ್ ಬೀನ್ ಕನ್ಸಿಡರ್ಡ್ ಫಾರ್ ಪ್ರೊಸೆಸಿಂಗ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್. ಇದು ಜಸ್ಟ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಷ್ಟೇ. ದ ರ್ಯಾಂಕ್ ಅಸೈನ್ ಫಾರ್ ಏನದು ಈ ಡೇಟ್ ಅಲ್ಲಿ ಇದಾರೆ, ಅದು ಫಸ್ಟ್ ರೌಂಡ್ಗೆ ಯೂಸ್ ಮಾಡ್ಕೊಂತಾರೆ ಅಷ್ಟೇ, ಇದು ಪರ್ಮನೆಂಟ್ ಅಲ್ಲ. ಸೊ ಇದೇನ್ ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ನೋಡಿ, ಈಗ ನೀವೇನ್ ಮಾಡ್ಬೋದು ಅಂತ ಅವ್ರು ಕೊಟ್ಟಿದೆ ಥರ್ಡ್ ಪಾಯಿಂಟ್ ಅಲ್ಲಿ, ಕರೆಕ್ಟ್ ನೋಡಿ. ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ಸ್, ನೀವು ರಿಸಲ್ಟ್ ನ ಚೆಕ್ ಮಾಡಿದ ತಕ್ಷಣ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ನೀವೇನ್ ಮಾಡಬಹುದು ಅಂತಂದ್ರೆ ಯು ಕ್ಯಾನ್ ಆಡ್. ಓಕೆನಾ? ಸೊ ನೀವ್ ಇನ್ನೂ ಕಾಲೇಜಸ್ ನ ಆಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಏನೆಲ್ಲ ಇವಾಗ ಇಷ್ಟು ದಿವಸ ಏನೇನ್ ಮಾಡಿದ್ರಿ, ಚೇಂಜ್ ಮಾಡಿದ್ರಿ, ಶಫಲ್ ರಿಆರ್ಡರ್ ಮಾಡಿದ್ರಿ, ಪ್ರತಿಯೊಂದನ್ನು ಇವಾಗಲೂ ಮಾಡ್ಬೋದು. ಹೊಸ ಕಾಲೇಜಸ್ ನ ಆಡ್ ಕೂಡ ಮಾಡ್ಬೋದು. ಅಂಡ್ ದೇರ್ ಪ್ರಯಾರಿಟಿ ಕೂಡ ಚೇಂಜ್ ಮಾಡ್ಕೋಬಹುದು. ಪ್ರಯಾರಿಟಿ ನೀವೇನಾದ್ರು ಕೆಳಗಿರೋ ಕಾಲೇಜ್ನ ಮೇಲ್ಗಡೆ ಹಾಕ್ಬೇಕು, ಅಥವಾ ಮೇಲ್ಗಡೆ ಇರೋ ಕಾಲೇಜ್ನ ಸ್ವಲ್ಪ ಪ್ರಯಾರಿಟಿ ಕಡಿಮೆ ಮಾಡಬೇಕು ಅಂತಂದ್ರು ಕೂಡ ಅದನ್ನೆಲ್ಲ ಮಾಡ್ಬೋದು ವಿತ್ ಇನ್ ದ ಲಾಸ್ಟ್ ಡೇಟ್ ಅಂತ. ಸೊ ಇದು ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ಅಂದ್ರೆ 9th ವರೆಗೂ ಇದೆ. ಓಕೆನಾ? ಸೊ ಇವತ್ತು ಡೇಟ್ 6, 9th ವರೆಗೂ ಟೈಮ್ ಇದೆ. ಆಸ್ ಇಟ್ ಇಸ್ 9th ವರೆಗೂ ನೀವು ಏನೇ ಬೇಕಾದ್ರೂ ಮಾಡ್ಕೊಂತ ಹೋಗ್ಬೋದು. ಆಲ್ ದಿ ಕ್ಯಾಂಡಿಡೇಟ್ಸ್ ಮಸ್ಟ್ ಎಂಟರ್ ದಿ ಫೈನಲ್ ಆಪ್ಷನ್ಸ್ ಬಿಫೋರ್ ದಿ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ಡ್. ಸೊ ನಿಮ್ದು ಫೈನಲ್, ನಿಮ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಇವಾಗ ಆಲ್ರೆಡಿ 9th ಅಂತ ತೋರಿಸ್ತಾ ಇದೆ. ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ 9th ಅಂತ ತೋರಿಸ್ತಾ ಇದೆ. 9th ವರೆಗೂ ನೀವು ಮಾಡ್ಬೋದು. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡಕ್ ಆಗಲ್ಲ. ಸೊ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದರ್ ಆಪ್ಷನ್ಸ್ ಆಫ್ಟರ್ ದಿ ಲಾಸ್ಟ್ ಡೇಟ್. ಓಕೆನಾ? ಸೊ ಲಾಸ್ಟ್ ಡೇಟ್ ಆದ್ಮೇಲೆ ನಿಮ್ ಕೈಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕೆ ಆಗಲ್ಲ. 5ನೇ ಪಾಯಿಂಟ್ ನೋಡಿ, ಈವನ್ ದೋ ದ ಕ್ಯಾಂಡಿಡೇಟ್ಸ್ ಮೇ ನಾಟ್ ಲೈಕ್ ಟು ಮಾಡಿಫೈ ದ ಆಪ್ಷನ್ಸ್ ಆಫ್ಟರ್ ದಿ ಮಾರ್ಕ್ ಅಲಾಟ್ಮೆಂಟ್, she may not get the same seat during the real allotment as other candidates may change their earlier entered options. ನೋಡಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ನೀವ್ ಅಂದ್ಕೊಂಡಿದೀರಾ, ಸರ್ ನನ್ಗೆ ಯಾವ್ದೋ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿದೆ ಸರ್, ನಾನು ಅಂದ್ಕೊಂಡಿಲ್ದೇ ಇರೋ ಕಾಲೇಜ್ ಸಿಕ್ಬಿಟ್ಟಿದೆ ಸರ್, ಚೆನ್ನಾಗಿದೆ ಸರ್, ನಾನು ಅದಕ್ಕೆ ಹೋಗ್ಬಿಡ್ತೀನಿ, ನಾನೇನ್ ಚೇಂಜ್ ಮಾಡಕ್ ಹೋಗಲ್ಲ ಅಂತ ಅಂದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಅದೇ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಬಿಕಾಸ್ ಬೇರೆಯವರು ಆಪ್ಷನ್ ಚೇಂಜ್ ಮಾಡ್ತಾರೆ, ಬೇರೆಯವರು ರಿಆರ್ಡರ್ ಮಾಡೋದ್ರಿಂದ ನಿಮ್ದು ಆಟೋಮೆಟಿಕಲಿ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಇದರಲ್ಲಿ ತುಂಬಾ ಗ್ಲಿಚಸ್ ಆಗಿರೋದ್ರಿಂದ ಎಷ್ಟೊಂದ್ ಜನಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಎಷ್ಟೊಂದ್ ಜನಕ್ಕೆ ನೀವು ಅಂದ್ಕೊಂಡೇ ಇರಲ್ಲ ಅರ್ವಿ ಕಾಲೇಜ್ ಸಿಗುತ್ತೆ ಅಂತ, ಅರ್ವಿ ಕಾಲೇಜ್ ಸಿಕ್ಬಿಟ್ಟಿದೆ. ಎಷ್ಟೊಂದ್ ಜನಕ್ಕೆ ರಿಸಲ್ಟ್ ಕೂಡ ಸಿಕ್ಕಿಲ್ಲ. ಹಂಗಾಗಿ ಡೆಫಿನೆಟ್ಲಿ ಈ ರಿಸಲ್ಟ್ ಏನಿದೆ, ಈ ರಿಸಲ್ಟ್ ನೀವು ಅನ್ಕೊಂಡಂಗಿರಲ್ಲ. ಚೇಂಜ್ 100% ತುಂಬಾನೇ ಚೇಂಜಸ್ ಆಗುತ್ತೆ. ಸೊ ದಟ್ ಈಸ್ ಫಾರ್ ಶೋರ್. ಇದು ತುಂಬಾ ಚೇಂಜಸ್ ಆಗುತ್ತೆ. ಹಂಗಾಗಿ ಇದನ್ನೇ ಪರ್ಮನೆಂಟ್ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಸೊ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಸೋ ವ್ಯೂ ದ ಕಾಲೇಜ್ ವೈಸ್, ಕೋರ್ಸ್ ವೈಸ್ ಕಟ್ ಆಫ್ ಇನ್ ದ ಮಾರ್ಕ್ ಅಲಾಟ್ಮೆಂಟ್. ಅಂದ್ರೆ ಇದು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ತುಂಬಾ ರಾಂಗ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿಲ್ಲ ಅದು ಯಾವ ತರ ಕೊಟ್ಟಿದ್ದಾರೆ ಅಂತ. ಇದನ್ನ ನೀವು ಕಟ್ ಆಫ್ ಹೇಳಿದ್ನಲ್ಲ, ಆ ಕಟ್ ಆಫ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವ್ಯಾವ ಕಾಲೇಜ್ ಎಂಟ್ರಿ ಮಾಡಿದಿರಾ ಅದ್ರಲ್ಲಿ ಏನೇನ್ ಕಟ್ ಆಫ್ ಇದೆ ಒಂದ್ಸರಿ ನೋಡ್ಕೊಂತ ಹೋಗಿ. ತಪ್ಪಿದೆ ಅದು ನನಗೆ ಗೊತ್ತಿರೋ ಪ್ರಕಾರ ಕಟ್ ಆಫ್ದು, ಸ್ವಲ್ಪ ನೋಡೋಣ ಆಮೇಲೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. Those eligible candidates who have not entered the options for mock seat allotment can also enter their priority options by registering and paying the non-refundable fees of 750 rupees. ಈಗ ಯಾರ್ಯಾರಿಗೆ ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರ್ತಾ ಇದೆ, ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ವರಿ. ನೀವು ಆಪ್ಷನ್ಸ್ಗಳನ್ನ ಎಂಟ್ರಿ ಮಾಡ್ಬೋದು, ಅಥವಾ ಶಫಲ್ ಮಾಡ್ಬೋದು, ಅದನ್ನೆಲ್ಲ ಮಾಡ್ಬೋದು. ಸಪೋಸ್ ಇನ್ನೂ ಕೂಡ ನಾವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ ಅಂದ್ರು ಕೂಡ ಈಗಲೂ ಕೂಡ 750 rupees ಪೇ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾರ್ಯಾರು ಮಾಡಿಲ್ಲ ಅನ್ನೋರು ಮತ್ತೆ ಮಾಡಿ. ಆಲ್ರೆಡಿ 750 rupees ಪೇ ಮಾಡಿದೀನಿ ಅನ್ನೋರು, ಸೀಟ್ ಅಲಾಟ್ ಆಗಿಲ್ಲ ಸರ್ ನನ್ಗೆ ಅಂತಿರೋರು, ನೀವು ಎಕ್ಸ್ಟ್ರಾ ಆಪ್ಷನ್ಸ್ ನ ಹಾಕ್ಬೇಕು. ಇದನ್ನ ಹೇಳ್ತಾ ಇರೋದು. Candidates who have not been allotted to any seat in the mock allotment should verify the options entered by them and are advised to enter more options in which they are interested. ಅದನ್ನ ಹೇಳ್ತಾ ಇರೋದು. ಯಾರ್ಯಾರು ಸೀಟ್ ಅಲಾಟ್ ಆಗಿಲ್ಲ ನಿಮ್ಗೆ, ಯಾರ್ಯಾರಿಗೆ ನಿಮ್ಗೆ ಸೀಟ್ ಅಲಾಟ್ ಆಗಿಲ್ಲ, ನೀವೇನ್ ಮಾಡ್ಬೇಕಂದ್ರೆ ನೀವೇ ಆಪ್ಷನ್ಸ್ ಎಂಟ್ರಿ ಮಾಡಿದಿರಾ ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡು ಅಡ್ವೈಸ್ ಟು ಎಂಟರ್ ಮೋರ್ ಆಪ್ಷನ್ಸ್. ನಾನು ಇದನ್ನೇ ಬಡ್ಕೊಂತ ಇರೋದು, ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡಿ. ಓಕೆನಾ? ನಿಮ್ಗೆ ಎಷ್ಟೇ ಕಡಿಮೆ ಆಯ್ತು ಸರ್, ನಂದು 900 ರ್ಯಾಂಕ್ ಇದೆ ಸರ್, ಒಂದು 30-40 ಆಪ್ಷನ್ ಎಂಟ್ರಿ ಮಾಡಿ, ಅವೆಲ್ಲ ಬೇಡ, ಜಾಸ್ತಿ ಮಾಡಿ. ಯಾಕಂದ್ರೆ ನಿಮ್ಗೆ ಒನ್ಸ್ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ
ಮುಗ್ದೋಯ್ತು ನಿಮ್ ಕತೆ. ಒಂದ್ ವರ್ಷ ನೀವು ಮರ್ತ್ಕೊಂಡ್ಬಿಡಿ, ಒಂದ್ ವರ್ಷ ನಂದು ವೇಸ್ಟ್ ಆಯ್ತು ಅಂದ್ಕೊಂಡ್ಬಿಡಿ. ಆ ತರ ಆಗುತ್ತೆ. ಇದು ಮಾಕ್ ಅಲಾಟ್ಮೆಂಟ್ ಆಗಿರೋದ್ರಿಂದ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಿಲ್ ಯು ಹ್ಯಾವ್ ದ ಚಾನ್ಸ್. 9th ವರೆಗೂ ಟೈಮ್ ಇದೆ. ನೀವು ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, ನಂದು ರ್ಯಾಂಕ್ ಚೆನ್ನಾಗಿದೆ ಸರ್, ನನಗೆ ಈ ಕಾಲೇಜ್ ಸಿಕ್ಕೇ ಸಿಗುತ್ತೆ ಸರ್, ಅವೆಲ್ಲ ಬೇಡ. ಓಕೆ, ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡಿ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಕಾಲೇಜ್ ಸಿಗುತ್ತೆ. ಯು ಹ್ಯಾವ್ ಏನದು ಚಾನ್ಸ್. ಅಟ್ಲೀಸ್ಟ್ ನೀವು ಸೆಕೆಂಡ್ ರೌಂಡ್ ಹೋಗಿ ನೀವು ಅಲ್ಲಿ ಸ್ವಲ್ಪ ಆಟ ಆಡೋದಕ್ಕೆ ಟೈಮ್ ಸಿಗುತ್ತೆ. ಇಲ್ಲ ಅಂತ ನಿಮ್ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಹೋಯ್ತು ನೀವು. ಓಕೆ, ಕ್ಯಾಂಡಿಡೇಟ್ ಶುಡ್ ಪ್ರಿಸರ್ವ್ ದಿ ಪ್ರಿಂಟ್ ಔಟ್ ಆಫ್ ದಿ ಫೈನಲ್ ಸಬ್ಮಿಟೆಡ್ ಆಪ್ಷನ್ಸ್. ಓಕೆನಾ. ಸೊ 9th ವರೆಗೂ ಟೈಮ್ ಇದೆ. ಸೊ ನೀವು ಆಪ್ಷನ್ಸ್ಗಳನ್ನ ಅದನ್ನ ಪ್ರಿಂಟ್ ಔಟ್ ತಗೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಫಾರ್ ದಿ ಸೇಫರ್ ಸೈಡ್. ಓಕೆನಾ. ಸೊ ದಟ್ ನೀವು ಇದನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ತುಂಬಾ ಜನ ನನಗೆ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಸರ್ ನನ್ಕಿಂತ ಕಡಿಮೆ ರ್ಯಾಂಕ್ ಇದೆ, ಅಂದ್ರೆ ನನ್ಕಿಂತ ಜಾಸ್ತಿ ರ್ಯಾಂಕ್ ಇದೆ. ಈಗ ನಂದೊಂದು 10 ರ್ಯಾಂಕ್ ಇದೆ ಅಂತ ಅನ್ಕೋ, ನನ್ನ ಫ್ರೆಂಡ್ದು ಒಂದು 500 ರ್ಯಾಂಕ್ ಇದೆ, ಅವನಿಗೆ ಕಾಲೇಜ್ ಸಿಕ್ಕಿದೆ, ಅವ್ನಿಗೆ ಅಂದ್ಕೊಂಡಿದ್ರೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ನನಗೆ ಅಲಾಟೆ ಆಗಿಲ್ಲ ಅಂತ ಅಂದ್ರೆ, ಇದಕ್ಕೆ ರೀಸನ್ಸ್ ತುಂಬಾ ರೀಸನ್ಸ್ ಇದಾವೆ. ಒಂದ್ ರೀಸನ್, ನೀವು ಆಪ್ಷನ್ಸ್ ನ ಕಡಿಮೆ ಎಂಟ್ರಿ ಮಾಡಿರ್ಬೋದು, ದಟ್ ಈಸ್ ಆಲ್ಸೋ ಒನ್ ರೀಸನ್. ಇನ್ನೊಂದ್ ರೀಸನ್ ಏನಾಗಿರ್ಬಹುದು ಅಂತ ಅಂದ್ರೆ, ನೀವು ನಿಮ್ಮ ಏನದು ಇದು ಟೆಕ್ನಿಕಲ್, ಕಂಪ್ಲೀಟ್ಲಿ KA ಟೆಕ್ನಿಕಲ್ ಗ್ಲಿಚ್ ಆಗಿರ್ಬೋದು ಒಂದು. ಓಕೆನಾ. ಸೊ ಅದೊಂದಾಗಿರ್ಬೋದು. ಇಲ್ಲ ಅಂತಂದ್ರೆ ಅದೇ ಹೇಳಿದ್ನಲ್ಲ, ನೀವು ಆಪ್ಷನ್ಸ್ ನ ಕಡಿಮೆ ಎಂಟ್ರಿ ಮಾಡಿರ್ತೀರಾ. ಸೊ ಇದ್ರಲ್ಲೇನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಗ್ಲಿಚ್ ಅಂತೂ ಆಗಿದೆ ಸ್ವಲ್ಪ. ಅದನ್ನ ಪ್ರಾಬಬಲಿ KA ಇಲ್ಲಿಂದನೇ ಒಂದು ಅಡ್ಡ ಬಿದ್ಬಿಡ್ತೀನಿ ಅವ್ರಿಗೆ. ಓಕೆನಾ. ಸೊ DCET ಹುಡುಗರಿಗೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಎಲ್ರು ನೀವು ಬೇರೆದ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, DCET ಮಾತ್ರ ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ, ಇದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಯಾರು ಒಪ್ಪೋದಿಲ್ಲ. ನಿಮ್ಮ ಮೇಲೆ ಆ ನಂಬಿಕೆನೇ ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮ KA ಹುಡುಗರಿಗೆ, ನಮ್ಮ DCET ಹುಡುಗರು. ದಯವಿಟ್ಟು ಇದನ್ನ ಸರಿ ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ. ನೋಡೋಣ ಅದು ಯಾವ ತರ ಇದನ್ನ ಮಾಡ್ತಾರೆ ಅಂತ. ಮತ್ತೆ ನನ್ನ ಸಜೆಷನ್, ತುಂಬಾ ಜನಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಾನ್ ನೋಡಿದೀನಿ, ತುಂಬಾ ಜನ ಏನ್ ತಪ್ಪು ಮಾಡ್ತಿದ್ದೀರಾ ಅಂತ ಅಂದ್ರೆ, ನೋಡಿ ನಿಮ್ದು ಏನೋ ಇರುತ್ತೆ ಅಂತ ಆಪ್ಷನ್ ಎಂಟ್ರಿನಲ್ಲಿ ನೀವ್ ಏನ್ ಟ್ರಿಕ್ ನ ಫಾಲೋ ಮಾಡ್ಬೇಕಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರ್ಯಾಂಕ್, ಈಗಲೇ ಹೇಳ್ತಿದೀನಿ ನೋಡಿ, ನೀವು 3 ತರ ಪ್ರಯಾರಿಟಿ ಮಾಡ್ಕೊಳ್ಳಿ, ಕ್ಯಾಟಗರೈಸ್ ಮಾಡ್ಕೊಂಬಿಡಿ. ಓಕೆನಾ. 3 ಸ್ಲಾಟ್ ಮಾಡ್ಕೊಂಬಿಡಿ. ನಿಮ್ದು ಎಷ್ಟೇ ರ್ಯಾಂಕ್ ಇರ್ಲಿ, ನಾನು ಈಗಲೇ ಹೇಳ್ತಿದ್ದೀನಿ, 3 ಸ್ಲಾಟ್ ಮಾಡ್ಕೊಂಬಿಡಿ. ಈ 3 ಸ್ಲಾಟ್ ಅಲ್ಲಿ ಯಾವ ತರ ಇರ್ಬೇಕಂದ್ರೆ, ಮೊದಲನೇ ಸ್ಲಾಟ್ ಅಲ್ಲಿ ನಿಮ್ಮ ಡ್ರೀಮ್ ಕಾಲೇಜಸ್ಗಳು ಇರ್ಬೇಕು. ಓಕೆನಾ. ಡ್ರೀಮ್ ಕಾಲೇಜಸ್ ಅಂತ ಸೆನ್ಸ್ ನಿಮ್ಗೆ ಸಿಗಲ್ಲ ಅಂತ ಗೊತ್ತಿದೆ. ಓಕೆನಾ. ಯು ವೋಂಟ್ ಗೆಟ್ ಇಟ್. ಓಕೆನಾ. ಯು ವೋಂಟ್ ಗೆಟ್ ದಿಸ್ ಕಾಲೇಜಸ್ ಸಪೋಸ್. ಓಕೆನಾ. ಸೊ ಇಲ್ಲಿ ನೀವು ಆಪ್ಷನ್ 1 ಕೊಡ್ತೀರಾ. ನಿನ್ಗೆ ಗೊತ್ತಿದೆ, ಈಗ ನಿಂದು ಅರೌಂಡ್ 1500 ರ್ಯಾಂಕ್ ಇದೆ ಅಂತ ಅನ್ಕೊಳಪ್ಪ. ನಿಂದ ರ್ಯಾಂಕ್ 1500 ಇದೆ ಅಂತ ಅನ್ಕೋ. 1500 ಅಲ್ಲಿ ನಿನ್ಗೆ RV ಕಾಲೇಜ್ ಸಿಗಲ್ಲ, ICS ಅಂತ ಗೊತ್ತಿದೆ. ಬಟ್ ಹಾಕು, ನಾನು ಹೇಳ್ತಾ ಇರೋದು RVCS. ಓಕೆನಾ. RV ಕಾಲೇಜ್ CSE ನಲ್ಲಿ ಹಾಕು. ಎರಡನೇ ಕಾಲೇಜು ಟಾಪ್ ಪ್ರಯಾರಿಟಿನಲ್ಲಿ RV ಕಾಲೇಜೇ, ಇನ್ನೊಂದು ಯಾವ್ದೋ ಬ್ರಾಂಚ್, ನೀನು EC ಹೋಗ್ತೀಯಾ, EC ಹಾಕು. ಓಕೆ. ಅದೇ ತರ ಎಲ್ಲಾ ಕಾಲೇಜಸ್ ಹಾಕೊಂತ ಹೋಗು. ನಿನಗೆ ಸಿಗಲ್ಲ ಅಂತ ಗೊತ್ತು, ಯು ವೋಂಟ್ ಗೆಟ್ ದಿಸ್ ಕಾಲೇಜ್, ಬಟ್ ಸ್ಟಿಲ್ ಆಪ್ಷನ್ ಎಂಟ್ರಿ ಮಾಡು. ಇಲ್ಲೊಂದು 30 ಆಪ್ಷನ್ಸ್ ಅಂತೂ ಮಾಡ್ಬೇಕು, ಮಿನಿಮಮ್ 30 ಆಪ್ಷನ್ಸ್ ಅಂತೂ ಮಾಡ್ಬೇಕು. ನಿನಗೆ ಸಿಗದೆ ಇರೋ ಕಾಲೇಜ್ಗಳನ್ನ 30 ಆಪ್ಷನ್ಸ್ ಅಂತ ಮಾಡ್ಬೋದು. ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ, ನಿಮ್ಗೆ ಯಾವ್ದೋ ಒಂದು ರಿಸರ್ವೇಶನ್ ಇರುತ್ತೆ. ಆ ರಿಸರ್ವೇಶನ್ ಇರೋವಂಥವ್ರು ಯಾರು ಈ ಕಾಲೇಜಸ್ ನಲ್ಲಿ ಆ ಆಪ್ಷನ್ಸ್ ನ ಮಾಡಿಲ್ಲ ಅಂತಂದ್ರೆ, ದೇರ್ ಮೈಟ್ ಬಿ ಎ ಚಾನ್ಸ್ ಯು ವಿಲ್ ಗೆಟ್ ದಿ ಸೀಟ್ ಇನ್ ದಟ್ ಕಾಲೇಜ್ ಅಂಡ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್. ಓಕೆ. ಒಂದು, ಯು ವಾಂಟ್ ಗೆಟ್ ಕಾಲೇಜ್ ನ ಅಟ್ಲೀಸ್ಟ್ ಮಿನಿಮಮ್ 30 ಹಾಕ್ಬೇಕು ನೀವು. ಓಕೆನಾ. ಬಿಕಾಸ್ ನೀವು ಏನೇ ಮಾಡಿದ್ರು ಕೂಡ ರ್ಯಾಂಕ್ ವೈಸೇ ಅವ್ರು ಅಲಾಟ್ ಮಾಡೋದು. ಓಕೆನಾ. ಅಯ್ಯೋ ಸರ್, ಹಂಗಾದ್ರೆ ನಾನು ಟಾಪ್ ಇದನ್ನ ಹಾಕ್ಬಿಟ್ರೆ ನನಗೆ ಸಿಗೋದು ಸಿಗಲ್ವಾ ಸರ್ ಅಂತ ಅಂದ್ರೆ, ಆತರ ಚಾನ್ಸೇ ಇಲ್ಲ. ಆತರ ಅಲ್ಗೋರಿದಮ್ ವರ್ಕ್ ಆಗೋದೇನೆ ಬೇರೆ ತರ. ನೀವು ಇನ್ನೂ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಸೆಕೆಂಡ್ ಪ್ರಯಾರಿಟಿ, ಸೆಕೆಂಡ್ ಸ್ಲಾಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಯು ಮೈಟ್ ಗೆಟ್ ಕಾಲೇಜ್. ಓಕೆನಾ. ಯು ಮೈಟ್ ಗೆಟ್ ಕಾಲೇಜ್ ಅಂತ ಅಂದ್ರೆ, ಇದು ನನಗೆ ಸಿಗೋ ಚಾನ್ಸಸ್ ಇದೆ. ಓಕೆನಾ. ಸಿಗೋ ಚಾನ್ಸಸ್ ಇದೆ ಅಂತಂದ್ರೆ, ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ ಕಟ್ ಆಫ್ ನ, ಪ್ರೀವಿಯಸ್ ಇಯರ್ ಕಟ್ ಆಫ್ ನ 1500 ಇದೆ ಅಂತಂದ್ರೆ, ನಾನ್ ನಿಮಗೆ ಹೇಳೋದು 1000. ಸೊ ಇಲ್ಲಿ 1000 ಇಂದ ಹಿಡಿದು 1500 ಏನ್ ಕಟ್ ಆಫ್ ಇದೆ, ಲಾಸ್ಟ್ ಇಯರ್ ಕಟ್ ಆಫ್. ಓಕೆನಾ. ಈ ಕಾಲೇಜಸ್ಗಳನ್ನ ಹಾಕಿ. ಇಲ್ಲಾಂದ್ರೆ ಒಂದು 2000 ತಗೊಳ್ಳಿ. 1000 ಇಂದ 2000 ಕಟ್ ಆಫ್ ನಿಮ್ಮ ಯಾವ್ದು ನೀವು ಇಷ್ಟಪಡ್ತಿದ್ದೀರಾ ಕಾಲೇಜು, ಮತ್ತೆ ನಿಮ್ಮ ಬ್ರಾಂಚಸ್, ಅದನ್ನ ನೋಡ್ಕೊಂಡು 1000 ಇಂದ 2000 ವರೆಗೂ ಲಾಸ್ಟ್ ಇಯರ್ ಕಟ್ ಆಫ್ ಅಲ್ಲಿ ಯಾವ್ದಿದೆ ಅದನ್ನ ಹಾಕಿ, ನಿಮ್ಗೆ ಕಾಲೇಜ್ ಚಾನ್ಸಸ್ ಸಿಗೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ. ಜಾಸ್ತಿ ಇಲ್ಲಿ ನಿಮ್ಗೆ 30ರಿಂದ 40 ಆಪ್ಷನ್ ಹಾಕ್ಲೇಬೇಕು. ಓಕೆನಾ. ನೀವು ಕಾಲೇಜ್ ನೋಡ್ಕೊಂಡು, ಕಟ್ ಆಫ್ ನೋಡ್ಕೊಂಡು. ಇಲ್ಲಿ ಏನಾಗುತ್ತೆ ಅಂದ್ರೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಕಾಲೇಜ್. ಓಕೆನಾ. ಯು ವಿಲ್ ಗೆಟ್ ದ ಕಾಲೇಜ್. ಓಕೆನಾ. ವರ್ಸ್ಟ್ ಕೇಸಸ್ ಅಲ್ಲಿ, ಓಕೆನಾ, ನೀವ್ ಅಂದ್ಕೊಂಡಿರೋ ತರ ಯಾವ್ದು ನಿಮ್ಗೆ ವರ್ಕ್ ಆಗ್ಲಿಲ್ಲ ಅಂತಂದ್ರೆ, ವರ್ಸ್ಟ್ ಕೇಸು
ಇಲ್ಲಿ ಈ ಕಾಲೇಜು ಸಿಕ್ಕೇ ಸಿಗುತ್ತೆ. ಪಕ್ಕಾ ಕಾಲೇಜಸ್ ಅಂತಂದ್ರೆ ಯಾವ ತರ ಅಂತ ಅಂದ್ರೆ, ಈಗ ನಿಂದು ರ್ಯಾಂಕ್ 1500 ಇದೆ ಅಂತ ಅಂದ್ರೆ ಇಲ್ಲಿ 2000 ಹಾಕಿರ್ತಿಲ್ಲ, 2000 ಇಂದ ರ್ಯಾಂಕ್ ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ ಆಗಿ 2000 ಇಂದ ಒಂದು ಟೂ ಎಷ್ಟು ಒಂದು 3000 ವರೆಗೂ ರ್ಯಾಂಕ್ ಅಂತ ಅಂದ್ಕೊಳ್ಳಿ. ಸಪೋಸ್ ಅಂದ್ರೆ ನೀವು ಯಾವ ಕಾಲೇಜ್ ಇಷ್ಟಪಟ್ಟಿದ್ರು ನಿಮಗೆ ಬಿಟ್ಟಿರೋದು. ಓಕೆನಾ? ಇಲ್ಲಿ ಏನಿರ್ತಾವಲ್ಲ ಈ ಪಕ್ಕಾ ಕಾಲೇಜಸ್ಗಳನ್ನ ಇಲ್ಲಿ ಹಾಕ್ಬಿಡಿ. ಸೊ ಇಲ್ಲಿ ಮಿನಿಮಮ್ ಒಂದು 30 to 40 ಆಪ್ಷನ್ಸ್ ಇರಬೇಕು. ಮಿನಿಮಮ್ ಹೇಳ್ತಾ ಇರೋದು ಇದು ಮಿನಿಮಮ್ ಹೇಳ್ತಾ ಇರೋದು, ಇಷ್ಟೇ ಹಾಕಿ ಅಂತ ಹೇಳ್ತಿಲ್ಲ, ಇನ್ನೂ ಜಾಸ್ತಿ ಹಾಕಿ ನಾನು ಹೇಳೋದು. ಓಕೆನಾ? ಸೊ ಈ ತರ ಮಾಡ್ಬೇಕು. ನಿಮ್ಗೆ ಜಾಸ್ತಿ ಕಾಲೇಜ್ ಸಿಗೋ ಚಾನ್ಸಸ್ ಈ ಪೋರ್ಷನ್ ಅಲ್ಲಿ ಇರುತ್ತೆ. ಓಕೆನಾ? ಯು ಮೈಟ್ ಗೆಟ್ ದಿ ಕಾಲೇಜಸ್, ಯಾಕಂದ್ರೆ ಇದನ್ನ ನೀವು ಕಟ್ ಆಫ್ ನೋಡಿರ್ತೀರಾ. ಕಟ್ ಆಫ್ ನ ನೋಡ್ಕೊಂಡು ನೀವು ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ವರ್ಸ್ಟ್ ಕೇಸು ಈ ಜಾಗದಲ್ಲಂತೂ ಸಿಗುತ್ತೆ. ಓಕೆ? ಸೊ ಇದು ನೀವು ಮಾಡ್ಬೇಕಾಗಿರೋಂತಹ ಲಿಸ್ಟ್. ಈ ತರ ಐಡಿಯಾ ಉಪಯೋಗಿಸಿ ನೀವು ಮಾಡ್ಬೇಕಾಗತ್ತೆ. ನೀವು ಕಡಿಮೆ ಆಪ್ಷನ್ಸ್ ಎಂಟ್ರಿ ಮಾಡಿದೀರಾ ಅಂತ ಅಂದ್ರೆ ದೇವರಾಣೆ ಹೇಳ್ತೀನಿ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದಾಗ ನಿಮ್ದು ಯಾವ್ದು ಇವಾಗ ಬಂದಿರೋದು ಓಕೆ, ಯಾವ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ, ನೀವು ಫಸ್ಟ್ ರೌಂಡ್ ಅಲ್ಲಿ ಬಂತು ಅಂದ್ರೆ ನಿಮ್ ಕತೆ ಮುಗೀತು ಅಂತ ಇಟ್ಕೊಳ್ಳಿ. ನೀವು ಎಷ್ಟೇ ಇರೆಸ್ಪೆಕ್ಟಿವ್ ಆಫ್ ಎನಿ ರ್ಯಾಂಕ್ ನಿಮಗೆ ಕಾಲೇಜ್ ಸಿಗೋದಿಲ್ಲ. ಎಲ್ಲರೂ ಕೂಡ ಟಾಪ್ ಬಿಲೋ 100 ಇರೋರು ಕೂಡ ನೀವು ಸರಿ ಚೆಕ್ ಮಾಡಿ ಇದನ್ನ ಮಾಡ್ಕೊಳ್ಳಿ. ಬಿಲೋ 100 ಇರೋರು ಕೂಡ ನಿಮಗೆ ಸಿಗಬಹುದಂತ 50 ಆಪ್ಷನ್ಸ್ ಅಂತೂ ಮಿನಿಮಮ್ ಹಾಕಿ, ಯಾರೇ ಆಗಿರ್ಲಿ 50 ಆಪ್ಷನ್ ಹಾಕಿ. ಸೊ ಒಂದು 500 ಇತ್ತು ಅಂತಂದ್ರೆ ಮಿನಿಮಮ್ 100 ಆಪ್ಷನ್ ಹಾಕಿ. ಓಕೆ? ಸೊ ಇದನ್ನ ಹೇಳ್ತಾ ಇರೋದು 1000 ಮೇಲಿತ್ತು ಅಂತಂದ್ರೆ ಮಿನಿಮಮ್ 150 ಮೇಲೆ ಆಪ್ಷನ್ಸ್ ಹಾಕಿ. 150 ಇದಕ್ಕೆ ಏನ್ ದುಡ್ಡು ಕೊಡೋಂಗಿಲ್ಲ. ನಾನು ತುಂಬಾ ಕಡೆ ನಮ್ಮ ಹುಡುಗರ್ಗೂ ಹೇಳಿದೀನಿ, ಬಟ್ ಅವ್ರ ಮಾತು ಕೇಳ್ತಾ ಇಲ್ಲ. ಏನು ಮಾಡಕ್ಕಾಗಲ್ಲ. ಇದು ಟೆಕ್ನಿಕಲ್ ಗ್ಲಿಚ್ ಆಗಿದೆ, ಓಕೆ, ಬಟ್ ಫೈನಲ್ ರಿಸಲ್ಟ್ ಬಂದಾಗ ನಿಮ್ಗೆ ಯಾರು ಹೆಲ್ಪಿಗೆ ಬರಲ್ಲ. ಸೊ ಇದನ್ನಂತೂ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಆಪ್ಷನ್ ಹಾಕಿ, ನಾವ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ರೌಂಡ್ 1 ರಿಸಲ್ಟ್ ಅಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ನಿಮ್ಗೆ ಸಪೋಸ್ ಒಂದು 150 ಆಪ್ಷನ್ ಎಂಟ್ರಿ ಹಾಕಿರ್ತೀರಾ ಅನ್ಕೊಳ್ಳಿ. ಸೊ ಒಂದು 2 3 ಹಿಂಗೆ ಅಂಡ್ ಸೋ ಆನ್ 150 ಹಾಕಿರ್ತೀರಾ ಅಂತ ಅನ್ಕೊಳ್ಳಿ. ನಿಮಗೆ ಸಪೋಸ್ ಒಂದು 70th ಆಪ್ಷನ್ ಸಿಕ್ತು ಅಂತ ಅನ್ಕೊಳ್ಳಿ, ಅಲಾಟೆಡ್ ಕಾಲೇಜ್ ಒಂದು 70th ಆಪ್ಷನ್. ಇನ್ನ 70 ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ನಿಮ್ಗೆ ಡಿಲೀಟ್ ಆಗ್ಬಿಡ್ತವೆ. ಓಕೆನಾ? ಯಾವುದು ಇರೋದಿಲ್ಲ. ಹಂಗಾಗಿ ಮೇಲ್ಗಡೆ ಜಾಸ್ತಿ ಆಪ್ಷನ್ಸ್ ಇತ್ತು. ನಾನು ಯಾಕೆ ಜಾಸ್ತಿ ಯಾಕೆ ಅಂತ ಹೇಳ್ತಿದ್ದೀನಿ ಮೇಲ್ಗಡೆ ಅಂತ ಅಂದ್ರೆ, ಈಗ 17th ಆಪ್ಷನ್ ಸಿಕ್ಕಿ 70 ಏನ್ ಆಪ್ಷನ್ ಹಾಕಿದ್ರೆ ಅದು ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಈಗ ನೀವು ಇದ್ರ ಮೇಲ್ಗಡೆ ಕಾಲೇಜಸ್ಗಳು ಜಾಸ್ತಿ ಹಾಕಿಲ್ಲ ಅಂತ ಅಂದ್ರೆ ನಿಮ್ಗೆ ಆಪ್ಷನ್ ಇರೋದಿಲ್ಲ. ಅಟ್ಲೀಸ್ಟ್ ನಿಮ್ಗೆ 70 ಸಿಕ್ಕಿದೆ. ಓಕೆ? ಅಟ್ಲೀಸ್ಟ್ ನಿಮ್ಗೆ ಇದ್ರ ಮೇಲ್ಗಡೆ ನಿಮ್ಗೆ ರೌಂಡ್ 1 ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ 70 ಆಪ್ಷನ್ ಮೇಲ್ಗಡೆ ಇರ್ತವೆ. ನಿಮ್ಗೆ ಇನ್ನೂ ಚಾನ್ಸಸ್ ಇರುತ್ತೆ, ಬೆಟರ್ ಕಾಲೇಜ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನನ್ನ ರೆಕಮೆಂಡೇಶನ್ ಏನಪ್ಪಾ ಅಂತಂದ್ರೆ, ಎಲ್ಲರೂ ಕೂಡ ಟಾಪ್ ಕಾಲೇಜಸ್ ನ ಫಸ್ಟ್ ಹಾಕಿ. ಓಕೆ? ಸಿಗ್ಲಿ ಬಿಡ್ಲಿ ಹಾಕಿ. ಓಕೆನಾ? ಸೊ ಹಂಗಾಗಿ ನೀವು ಮಿನಿಮಮ್ ಪ್ರತಿಯೊಬ್ರು ಕೂಡ 150ರಿಂದ 200 ಆಪ್ಷನ್ಸ್ ಮಾಡಿ. ಓಕೆ? ಯಾರೋ ಹೇಳ್ತಾರೆ ಎಷ್ಟ್ ಮಾಡ್ಬೇಡಿ, ಹಂಗ್ ಮಾಡ್ಬೇಡಿ, ಹಂಗ್ ಬೇಡ. ಸೇಫರ್ ಈಗ ನಿನ್ ಲೈಫ್ ಇದು. ಓಕೆನಾ? ಸೊ ನಾನು ಹೆಲ್ಪಿಗೆ ಬರಲ್ಲ, ಯಾರು ಹೆಲ್ಪಿಗೆ ಬರಲ್ಲ. ಓಕೆನಾ? ಸೊ ನಿಮ್ಗೆ ಒಂದ್ಸರಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ, ಹಂಗಾಗಿ ಇದನ್ನ ಕೇರ್ಫುಲ್ ಆಗಿ ಮಾಡಿ. ಮಿಸ್ಟೇಕ್ ಆದ್ರೆ ಅದಕ್ಕೆ ನೀನೇ ಹೊಣೆ ಆಗ್ತೀಯ, ಯಾರು ಹೊಣೆ ಆಗೋದಿಲ್ಲ. ಓಕೆನಾ? ಅವರು ಅದನ್ನೇ ಹೇಳ್ತಾ ಇರೋದು. ಅವರು ಕೂಡ ಸೇಮ್ ಲಾಜಿಕ್ ನೇ ಹೇಳ್ತಾ ಇರೋದು. ಏನಂತ ಹೇಳ್ತಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಏನಂತ ಹೇಳ್ತಿದ್ದಾರೆ, candidates who have not been allotted to seat in mock allotment should verify the options and are advised to enter more options ನ ಎಂಟ್ರಿ ಮಾಡಿ ಅಂತ ಅವರು ಹೇಳ್ತಿದ್ದಾರೆ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡಿ. ಈವನ್ ದೋ ಯು ಹ್ಯಾವ್ ಗುಡ್ ರ್ಯಾಂಕ್, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ, ಸೇಫರ್ ಸೈಡ್. ಓಕೆ? ಸೊ ಇಷ್ಟ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಡೌಟ್ಗೂ ನಾವು ರಿಪ್ಲೈ ಮಾಡ್ತೀವಿ, ನಿಮ್ ಡೌಟ್ ನ ಸಾಲ್ವ್ ಮಾಡ್ತೀವಿ. ಸೊ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಿಮ್ಗೆ ಏನೇ ಡೌಟ್ ಇದ್ರು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ವೆಯ್ಟ್ ಮಾಡಿ. ಯಾರ್ಯಾರು ಸೀಟ್ ಅಲಾಟ್ ಆಗಿಲ್ಲ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇಲ್ಲಿ ಮಾಕ್ ಅಲಾಟ್ಮೆಂಟ್ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ತುಂಬಾ ಒಳ್ಳೊಳ್ಳೆ ರ್ಯಾಂಕ್ ಇದ್ರು ಕೂಡ, ಆಪ್ಷನ್ಸ್ ಜಾಸ್ತಿ ಹಾಕಿದ್ರು ಕೂಡ ಅವ್ರು ಕಾಲೇಜ್ ಸಿಕ್ಕಿಲ್ಲ. ಹಂಗಾಗಿ ಇದು ಕಂಪ್ಲೀಟ್ಲಿ KA ಮಿಸ್ಟೇಕ್ ಆಗಿರೋದ್ರಿಂದ ಅವರು ರೆಕ್ಟಿಫೈ ಮಾಡ್ತಾರೆ ಬೈ ಟುಡೇ ಈವ್ನಿಂಗ್. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಪ್ಡೇಟ್ಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆಲ್ಲ ಜಾಯಿನ್ ಆಗಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ಸ್ನೆಲ್ಲ ರಿಸಾಲ್ವ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.